ನಾನು ಮೊನ್ನೆ ನಡೆದಿದ್ದು 48 ದಿವಸ ನಡೆದೆ. ಡೈಲಿ 50 ಕಿಲೋಮೀಟ್ರ್ ನಡೀತಾ ಇದ್ದೆ. ಫಸ್ಟ್ ಮಂತ್ರಾಲಯಕ್ಕೆ ಹೋಗಿದ್ದು. ಮಂತ್ರಾಲಯದ ನಂತರ ಟುವರ್ಡ್ಸ್ ನಾಗ್ಪುರು ಮತ್ತು ಜಬಲ್ಪುರು ಮತ್ತು ಪ್ರಯಾಗರಾಜ್ಗೆ ಹೋದ್ವಿ. ಪ್ರಯಾಗರಾಜಲ್ಲಿ ಅಲ್ಲಿ ನದಿಯಲ್ಲೆಲ್ಲ ಸ್ನಾನ ಮಾಡಿಕೊಂಡು ಮತ್ತು ಅಲ್ಲಿಂದ ನಾನು ಅಯೋಧ್ಯೆಗೆ ನಡ್ಕೊಂಡು ಹೋದೆ. ಅಯೋಧ್ಯೆಯಲ್ಲಿ ಹೊಸ ನಮ್ಮ ದೇವಸ್ಥಾನ ಸೃಷ್ಟಿಯಾಗಿರೋದು ಅದೆಲ್ಲ ದರ್ಶನ ಮಾಡಿಕೊಂಡು ಮತ್ತು ಅಲ್ಲಿಂದ ನಾನು ವಾರಣಾಸಿ ಕಡೆ ನಡ್ಕೊಂಡು ಹೋದೆ. ವಾರಣಾಸಿಯಲ್ಲಿ ನಡೆಯೋದಕ್ಕೆ ನನಗೆ 48ನೇ ದಿನಕ್ಕೆ ರಾತ್ರಿ ಸೇರಿದೆ. ಒಟ್ಟು ನನ್ನ ಫೋನಲ್ಲಿ ಆ್ಯಪಲ್ಲಿ ರೆಕಾರ್ಡ್ ಆಗಿದ್ದು 2400 ಕಿಲೋಮೀಟ್ರಷ್ಟು ಲೆಕ್ಕ ಹಾಕಿದ್ದು. ಆಮೇಲೆ ನೋಡಿ, ಇಟ್ ವಾಸ್ ಕೋಇನ್ಸಿಡೆನ್ಸ್ 48 ಡೇಸಲ್ಲಿ ನಡೆದುಬಿಟ್ಟಿದೆ ಅಂತ. ಸೊ ನೀವು ಇಲ್ಲೇ ಇಲ್ಲ, ನಮ್ಮ ದಾರಿಯಲ್ಲಿ ಏನು ಸಿಗುತ್ತೋ ಅಂಥದ್ದೇ. ಬಸ್ ಶೆಲ್ಟರ್ಗಳಲ್ಲಿ ಮಲಗೋದು, ಯಾವುದಾದ್ರು ಅಂಗಡಿಯಲ್ಲಿ ಮುಂದೆ ಗಿಜ್ಜ ಹಾಕಿರ್ತಾರಲ್ಲ ರೂಫ್ ಅಂತ, ಅಲ್ಲಿ ಹೊರಗಡೆ ಅಂಗಡಿ ಕ್ಲೋಸ್ ಮಾಡ್ತಾರಲ್ಲ 8:30 9 ಹೋಗ್ತಾಯಿದ್ವಿ. ಇಲ್ಲ ಇನ್ನೊಂದು ಬಟ್ಟೆ ಇದ್ದಾಗ ಹಾಕ್ಕೊಂಡು ದಾರಿಯಲ್ಲಿ ಏನು ಸಿಕ್ಕುತ್ತೋ ಅದೇ ತಿನ್ಕೊಂಡು ಹೋಗ್ತಾಯಿದ್ದೆ. ಇದರಿಂದ ಈ 28 ವರ್ಷದಿಂದ ಪಾದಯಾತ್ರೆ ಮಾಡಿದ್ದೇನೆ. ಎಲ್ಲೂ ಏನೂ ತೊಂದರೆ ಆಗಿಲ್ಲ ನಮಗೆ. ಒಂದು ಸರ್ತಿ ಕೂಡ ಏನೂ ತೊಂದರೆ ಆಗಿಲ್ಲ. ಏನಂದರೆ ನಮ್ಮ ನಂಬಿಕೆ ಅಷ್ಟೇ, ನಮ್ಮ ನಂಬಿಕೆ ಇರಬೇಕು ಇದಾಗುತ್ತೆ ಅಂತ. ಒಂಟಿ ಅನ್ನೋದೇನೋ ಇದೇ ಆಗಲ್ಲ. ಕೆಲವು ಸತಿ ಜೊತೆ ನಡೀತಾ ಇದ್ವಿ. ಮೋಸ್ಟ್ ಆಫ್ ದ ಟೈಮ್ ಜೊತೆಗಿದ್ರೂ ಒಬ್ಬೊಬ್ಬರೇ ನಾನು ಮುಂದೆ ಹೊಟ್ಟೋಗ್ತಾಯಿದ್ದೆ, ಇವ್ರು ಹಿಂದೆ ಬರೋರು ಯಾವಾಗಲೂ. ಹಾಗೆ ಟೋಟಲಿ ಎಷ್ಟು ದಿವಸ ಮೊನ್ನೆ ನಡೆದಿದ್ದು? ನಾನು 48 ದಿವಸ ನಡೆದೆ. 48 ದಿವಸದಲ್ಲಿ ನಾನು ಸೇರಾದಮೇಲೆ ಇಲ್ಲಿಂದ ಹೊರಟಿದ್ದು ನಾವು ಫೆಬ್ರವರಿ 8ನೇ ತಾರೀಕು. ನಾನು ವಾರಣಾಸಿಗೆ ಸೇರಿದ್ದು ಮಾರ್ಚ್ 28ಕ್ಕೆ ಸೇರಿದೆ. 49ನೇ ದಿನಕ್ಕೆ ಅಲ್ಲಿ ಸೇರಿದೆ ನಾನು. ಸೊ ನೀವು ಆ ಥರ ಯಾರು ಹೋಗಬೇಕು? ಇದು ಪಾದಯಾತ್ರೆ ಅಂತ ನಾನು 97ನೇ ಇಸ್ವಿನಲ್ಲಿ ನಮ್ಗೆ ಯಾವುದೋ ಗ್ರೂಪ್ ಪರಿಚಯ ಆದರು. ಈ ಥರ ನಡೀತಾ ಇದ್ದಾರೆ ದೇವಸ್ಥಾನಗಳಿಗೆ ಬನ್ನಿ ಹಾಗೆ ಅಂತ. ಹಾಗೆ ನಾನು ಮೊದಲಿಂದ ನಾನು ಸ್ವಲ್ಪ ವಾಕಿಂಗ್ ಮಾಡ್ತಾಯಿದ್ದೆ, ರೆಗ್ಯುಲರಾಗಿ ವಾಕ್ ಮಾಡ್ತೀನಿ, ಈಗಲೂ ವಾಕ್ ಮಾಡ್ತೀನಿ. ಐ ಆಮ್ ದಿ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಫ್ರಮ್ ದ ಲಾಸ್ಟ್ 6 years. ನಾನು ಜಾಸ್ತಿ ಐ ಸ್ಪೆಂಡ್ ಮೈ ಟೈಮ್ ಮೋಸ್ಟ್ ಆಫ್ ದ ಡೇ. ಸಿವಿಲ್ ಇಂಜಿನಿಯರಿಂಗು, ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ಸ್ ಏನೂ ಮಾಡೋದಿಲ್ಲ. ನಮ್ಮ ಸ್ವಂತದ್ದು, ನಮ್ಮ ಮಗಳದು, ಅಳಿಯವ್ರದ್ದು, ನಮ್ಮ ಬೀಗರದು ಅಂಥವ್ರದ್ದು ಬಿಲ್ಡಿಂಗ್ಗಳು ಮಾತ್ರ ಕಟ್ತಾಯಿದ್ದೀನಿ. ಅದರ್ವೈಸ್ ಮೈ ರಿಟೈರ್ಮೆಂಟ್ ಲೈಫ್ ಈಸ್ ಆ್ಯಕ್ಚುಲಿ ನಾಟ್ ರಿಟೈರ್ಮೆಂಟ್, ಬಿಕಾಸ್ ಐ ಆಮ್ ಎಂಗೇಜ್ಡ್ ಆಲ್ಮೋಸ್ಟ್ 10 to 12 hours. ಅಲ್ಲೆಲ್ಲ ನಾವು ಡೈರಿಯಲ್ಲಿ ಹಾಲು ಡೆಲಿವರ್ ಮಾಡೋದು ಬೆಳಗ್ಗೆ 5:15 ಗಂಟೆಗೆ ಹೋಗಬೇಕಾಗತ್ತೆ. ನಮ್ಮ ಲೇಬರರ್ಸು ಅವರು ಪಾಪ 3 ಗಂಟೆಗೆ ಸ್ಟಾರ್ಟ್ ಮಾಡಿ ಹಾಲು ಕರೀತಾರೆ. ಬೆಳಿಗ್ಗೆ ಹೊತ್ತು ಒಂದು 200 ಲೀಟ್ರಷ್ಟು ಹಾಲಾಗುತ್ತೆ. ಮತ್ತು ಸಂಜೆ ಒಂದು 160ರಿಂದ 180 ಲೀಟ್ರಷ್ಟು ಆಗುತ್ತೆ. ದಿನ ಬೆಳಿಗ್ಗೆ ಸಾಯಂಕಾಲ ಒಂದು 380ರಿಂದ 400 ಲೀಟ್ರ್ ಹಾಲು ಹಾಕ್ತೀವಿ. ಸೊ ವಿ ಸ್ಟಾರ್ಟ್ ಅರ್ಲಿ ಇನ್ ದ ಮಾರ್ನಿಂಗ್, ವಿಚ್ ಇಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಸೈನ್ ಫಾರ್ ಅವರ್ ಹೆಲ್ತ್ ಪರ್ಪಸಸ್. ಬೆಳಿಗ್ಗೆ ಬೇಗ ಹೇಳೋದು, ಅದೇ ಅಭ್ಯಾಸ. ಚಟುವಟಿಕೆ ಇರಬೇಕು, ನೋ ಲೇಸಿನೆಸ್, ನೋ ಸಬಾರ್ಡಿನೇಷನ್, ಆ ಥರ. ಲೇಬರರ್ಸ್ ಇಟ್ಟು ಕೆಲಸ ಮಾಡಿಸ್ತಾ ಇರೋದು. ಬಟ್ ಲೇಬರರ್ಸ್ನ ನಾವು ಲೇಬರರ್ಸ್ ಆಗಿ ಟ್ರೀಟ್ ಮಾಡಬಾರ್ದು. ಯಾಕಂದರೆ ಅವರು ಇದೇ ಹೇಳಿದ್ರೆ ಅವ್ರು ನಮ್ಮ ಪ್ರಾಣಿಗಳನ್ನ ಅವರು ಸಾಕ್ತಾರೆ, ನಾವು ಅವ್ರನ್ನ ಸಾಕಬೇಕು. ಆವಾಗ ಯಾವುದು ತೊಂದರೆ ಇಲ್ದಿರ ಕೆಲಸಗಳು ನಮ್ಮದು ಚೆನ್ನಾಗಾಗುತ್ತೆ ಮುಂದೆ ಅಂತ ನನ್ನ ಭಾವನೆ ಇರುತ್ತೆ. ಥ್ಯಾಂಕ್ ಯು ಸರ್. ಮುಂದೆ ಥ್ಯಾಂಕ್ ಯು ವೆರಿ ಮಚ್.